ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡಿ ಸುಮ್ಕುಂದ್ರಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪು ಹಾರಬೇಡ್ರಿ. ಈ ಬಹಳ ದಿನ ಆಗಿತ್ತು ನೋಡ್ರಿ. ಇವತ್ತು ನಮ್ಮ ಮಿರ್ಚಿ ಮಂಡಕ್ಕಿದಾಗ ಮೊದಲಿಗೆ ಪಪ್ಪು ಎಂಟ್ರಿ ಕೊಟ್ಟು ಬಿಟ್ಟಾರ. ಪಪ್ಪು ಅಂದ್ರೆ ಗೊತ್ತಲ್ಲ ನಿಮ್ಗೆ, ಒನ್ಸ್ ಅ ಪಪ್ಪು ಆಲ್ವೇಸ್ ಅ ಪಪ್ಪು. ನೋಡ್ರಿ, ಯಾರೇ ಬರೆದು ಕೊಟ್ಟಿದ್ದ ಭಾಷಣ ಓದ್ಲಿಕ್ಕತ್ರ ಅಂದ್ರ ಅದ್ ಎಷ್ಟು ಹಳಿದದ, ಎಷ್ಟು ವರ್ಷ ಹಳಿದದ, ಅದ್ರಾಗ ಏನೇನ್ ಚೇಂಜಸ್ ಮಾಡ್ಬೇಕು ಅಂತ ಏನೂ ನೋಡುದಿಲ್ಲ. ಬರೆದು ಕೊಟ್ಟಿದ್ದೆಲ್ಲ ಓದ್ಕೋತ ಹೋಗ್ತಾರ. ಇನ್ನು ಸ್ವಂತವಾಗಿ ತಾವೇ ಮಾತಾಡಿ ಭಾಷಣ ಮಾಡಿದ್ರಂತೂ ಅದರ ಭಾವಾರ್ಥ ತಿಳಿಸ್ಲಿಕ್ಕ ಇನ್ನೊಬ್ರು ಬೇಕು. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಮಾತಾಡೋದು ನಿಮ್ಮಂತಹ ಸಾಮಾನ್ಯ ಮಂದಿಗೆ ಎಲ್ಲಿ ಅರ್ಥ ಆಗ್ತದ ಹೇಳ್ರಿ. ಹಿಂಗಾಗಿ ರಾಹುಲ್ ಗಾಂಧಿ ಮಾಡುವಂತಹ ಎಡವಟ್ಟುಗಳು ಒಂದು ಬ್ಯಾರೆ ಲೆವೆಲ್ನಾಗೆ ಇರ್ತಾವ. ಆದ್ರೆ ಈಗ ಅವ್ರು ಮಾತಾಡಿದ್ದು ಅರ್ಥ ಆಗಲ್ಲ ಅಂತ ಹೇಳಕತ್ತಿಲ್ಲ, ಬಹಳ ಚಲೋ ಅರ್ಥ ಆಗ್ತದ. ನೋಡ್ರಿ ನೀವು ಏನ್ ಮಾತಾಡ್ರಿ ಅಂತ ಹೇಳಿ ಒಂದ್ಸಲ ಕೇಳ್ರಿ ಅವ್ರ ಮಾತು. The BJP and the RSS have captured every single institution of our country. We are now fighting the BJP, the RSS and the Indian state itself. We are now fighting the BJP, the RSS and the Indian state itself. Indian state itself. Indian state itself. ನೋಡ್ರಪ್ಪ, ಮಂದೆಲ್ಲ ಇವರು ಭಾರತದವರೇ ಅಲ್ಲ, ಇಟಲಿಯಿಂದ ಬಂದವರು ಅಂತ ಮಾತಾಡ್ತಿದ್ರು. ಅದನ್ನ ಖರೆ ಮಾಡ್ಲಿಕ್ಕೆ ಹೊಂಟಾರೋ ಏನು ರಾಹುಲ್ ಗಾಂಧಿ? ಮತ್ತಿನ್ನೇನ್ರಿ, ಭಾರತದವರೇ ಆಗಿದ್ರ ಅವ್ರ ಬಾಯಾಗಿಂತ ಮಾತು ಬರ್ತಿತ್ತ ಭಾರತದ ವಿರುದ್ಧನೇ ಹೋರಾಡ್ತೀನಿ ಅಂತ ಹೇಳಿ. ಆದ್ರ ಇದೇ ಭಾರತಕ್ಕ ಗದ್ದಿಗೆ ಇರ್ಲಿಕ್ಕೆ ಕನಸು ಕಾಣ್ತಾರಲ್ಲ ಇವ್ರು, ಪ್ರಧಾನಿ ಆಗ್ಬೇಕು ಅನ್ಕೋತಾರಲ್ಲ, ಇದು ಹೆಂಗಂತೀನಿ ನೋಡ್ರಿ. ರಾಹುಲ್ ಗಾಂಧಿ ಮಾಡುವಂತ ಎಡವಟ್ಟುಗಳು, ಇದನ್ನೂ ಒಂದು ಬಾಯಿ ತಪ್ಪಿ ಹೇಳಿದ್ದ ಎಡವಟ್ಟ ಅಂತ ಸುಮ್ನೆ ಇರ್ಬೇಕ ಏನೋ ಗೊತ್ತಿಲ್ಲ. ಆದ್ರ ರಾಹುಲ್ ಗಾಂಧಿ ಮಾಡಿರುವಂತ ಎಡವಟ್ಟುಗಳನ್ನ ಹೇಳ್ಕೊತ ಹೊಂಟ್ರಿ ಅಂದ್ರ ಈ ಸಿನಿಮಾ ಸೀರಿಯಲ್ಗಿಂತ ಈ ಸೀಸನ್ 1 ಬರುವಂತ ಸೀರೀಸ್ ತರ ಕಾಣಿಸ್ಬಿಡ್ತಾವ. ಅಷ್ಟುದ್ದದವ್ ರಾಹುಲ್ ಗಾಂಧಿ ಅವರು ಮಾತಾಡಿದ ಹುಚ್ಚುಚಾರ ಭಾಷಣಗಳು. ಅದನ್ನು ಬಿಡ್ರಿ. ಆದ್ರ ಇಲ್ಲಿ ಭಾರತದ ವಿರುದ್ಧನೇ ಹೋರಾಟ ಮಾಡ್ತೀನಿ ಅಂತ ಮಾತಾಡುವಂತ ರಾಹುಲ್ ಗಾಂಧಿ ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ ಅದೆಷ್ಟು ಮರ್ಯಾದೆ ಕೊಡ್ತಾರ ಅನ್ಲಿಕ್ಕೆ ಇಲ್ಲಿ ಒಂದು ವಿಡಿಯೋ ಹರಿದಾಡ್ಲಿಕ್ಕತ್ತದ. ಹಳಿದು ಹೊಸದು ಕೂಡ ಎಲ್ಲ ಒಂದು ಕ್ರಿಯೇಟಿವಿಟಿಯಿಂದ ಎಡಿಟಿಂಗ್ ಮಾಡ್ಯಾರ. ಸಿಎಂ ಸಿದ್ದರಾಮಯ್ಯನವರು ಕೆಪಿಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆಲ್ಲ ಹ್ಯಾಂಗ್ ಹೊರಗೆ ನಿಂದ್ರಿಸ್ತಾರ ನೋಡ್ರಿ. ಅವ್ರ ಹಣೆ ಬರ ಏನದ ಅಂತ ಹೇಳಿ. बिना पास के एंट्री नहीं किसी की। सीएम कर्नाटक हमारे पास तो कोई मैसेज है नहीं, मैसेज तो आया नहीं मेरे पास। सीएम है सीएम। We all know that he is the Congress president in name, but the visuals show Mallikarjun Kharge standing behind the door, being stopped from entering the room where Priyanka Vadra. ಇದನ್ನ ನೋಡಿದ್ರೆ ನನಗನ್ನಿಸ್ತದ, ಒಬ್ಬ ಸಿಎಂ ಆದವರು, ಸಿಎಂ ಸಿದ್ದರಾಮಯ್ಯನವರು ಮೊನ್ನಷ್ಟೇ ಒಂದು ವಿಡಿಯೋ ವೈರಲ್ ಆಗಿತ್ತು ನೋಡಿದ್ರಿಲ್ಲ. IAS ಅಧಿಕಾರಿ DC ಅವರನ್ನ ಎಷ್ಟು ಅಗೌರವದಿಂದ ಮಾತಾಡ್ಸಿದ್ರು, ಅವ್ರಿಗೆ ಎಷ್ಟು ಮರ್ಯಾದೆ ಕೊಟ್ಟಿದ್ರು ಎನ್ನುವುದನ್ನ ಎಲ್ಲ ನೋಡಿರಿ. ಕರ್ಮ ಹೊಳ್ಳೆ ಕೊಡ್ತದಂತ ಅನಿಸ್ತದ ನೋಡ್ರಪ್ಪ. ಬಿಡ್ರಿ, ಈಗ ಕಾಂಗ್ರೆಸ್ನಾಗ ದಿನಕ್ಕೊಬ್ರೊಬ್ರು ಸಚಿವರ ವಿರುದ್ಧ ಒಂದು ಆರೋಪ ಕಿರಿಕಿರಿ ಏನಿಲ್ಲ, ಒಂದರ ಒಂದು ನಡೆದಾವ್. ಈಗ ಕಂದಾಯ ಮಂತ್ರಿ ಕೃಷ್ಣ ಭೈರೇಗೌಡ ಅವ್ರ ಪಾಳಿ ಬಂದಂಗ ಕಾಣ್ತದ. ಅವರು ಈ ಖಾತಾ ಬದಲಾವಣೆ ಮಾಡಿರುವಂತಹ ಅಧಿಕಾರಿಗಳಿಗೆ ರಕ್ಷಣೆ ಕೊಟ್ಟಾರಂತ ಆರೋಪ ಮಾಡಿ ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅನ್ನುವಂಥವ್ರು ಈ ಸಚಿವ ಕೃಷ್ಣ ಭೈರೇಗೌಡರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ತನಿಖೆ ಮಾಡಬೇಕು ಅಂತ ಸೀದಾ ರಾಜ್ಯಪಾಲರಿಗೆ ಒಂದು ಪತ್ರ ಬರೆದಾರ, ದೂರ್ ಕೊಟ್ಟಾರ. ಅವರು ಕಂಪ್ಲೇಂಟ್ ನೋಡ್ರಿ ಹೆಂಗದ ಅಂದ್ರ, ಇವರು ಅಂದ್ರ ಸಚಿವರಾದಂತಹ ಕೃಷ್ಣ ಭೈರೇಗೌಡ ಅವರು ಭ್ರಷ್ಟ ಅಧಿಕಾರಿಗಳಿರ್ತಾರಲ್ಲ ಅವ್ರ ಮ್ಯಾಲ ಆಕ್ಷನ್ ತಗೋಬೇಕು, ಅದನ್ನ ಬಿಟ್ಟು ಹೊಳ್ಳೆ ಅವ್ರ ಸಪೋರ್ಟಿಗೆ ನಿಂತಾರ ಅನ್ನೋದು ಇವ್ರ ಆರೋಪ. ಇದೆಲ್ಲ ಎಲ್ಲಿ ಆಗ್ಯದ ಅಂತ ಕೇಳಿದ್ರೆ, ಈ ದೊಡ್ಡಬಳ್ಳಾಪುರ ತಾಲೂಕು ಉಪ ವಿಭಾಗಾಧಿಕಾರಿ ದುರ್ಗಾಶ್ರೀ ಎನ್ ಮತ್ತು ತಹಶೀಲ್ದಾರ್ ಆಗಿರುವಂತಹ ವಿಭಾ ವಿದ್ಯಾ ರಾಠೋಡ್ ಈ ಸಾಗುವಳಿದಾರರಿಗೆ ತಾತ್ಕಾಲಿಕವಾಗಿ ಮಂಜೂರಾಗಿದ್ದಂತಹ ಜಮೀನನ್ನ ಖಾಸಗಿ ಕಂಪನಿಗೆ ಖಾತಾ ಬದಲಾವಣೆ ಮಾಡಿಕೊಟ್ಟಾರ ಅನ್ನುವಂಥದ್ದು ಇವ್ರ ಆರೋಪ. ಈ ಅಧಿಕಾರಿಗಳಿಗೆ ಏನು ಖಾತಾ ಬದಲಾವಣೆ ಮಾಡಿಕೊಟ್ಟಾರ ಅವ್ರ ವಿರುದ್ಧ ಕ್ರಮ ತಗೋಬೇಕಾಗಿತ್ತು ಸಚಿವರಾದವರು. ಆದ್ರೆ ಇವರು ಹೊಳ್ಳೆ ಅವ್ರ ಸಪೋರ್ಟಿಂಗ್ ನಿಂತಾರ, ಅವ್ರಿಗೆ ರಕ್ಷಣೆ ಕೊಡ್ಲಿಕ್ಕತ್ತಾರ ಅನ್ನೋದು ಆರೋಪ. ಇದನ್ನ ಗೊತ್ತಾದ ಮೇಲೆ ವಿರೋಧ ಪಕ್ಷದವರು ಸುಮ್ಮನೆ ಬಿಡ್ತಾರೇನ್ ಹೇಳ್ರಿ? ಮತ್ತಿನ್ನೇನ್ ಮಾಡ್ತಾರೆ? ಕಾಂಗ್ರೆಸ್ ನಾಯಕರು ಬರೇ ಭ್ರಷ್ಟಾಚಾರದಾಗ ಅಷ್ಟೇ ಅಲ್ಲ, ಸರ್ಕಾರಿ ಜಮೀನನ್ನು ನುಂಗಿ ನೀರ್ ಕುಡಿಯುವುದ್ರಾಗ ಎತ್ತಿದ ಕೈ ಅಂತ ಹೇಳಿ ಪೋಸ್ಟ್ ಮಾಡ್ಲಿಕ್ಕತ್ತಾರ. ಸರ್ಕಾರದ ಆಸ್ತಿಗೆ ಕನ್ನ ಹಾಕೋದ್ರಾಗ ಕಾಂಗ್ರೆಸ್ ನಾಯಕರು ನಾ ಮುಂದು ತಾ ಮುಂದು ಅಂತ ಪೈಪೋಟಿದಾಗ ನಿಂತು ಬಿಟ್ಟಾರ. ಇಂಥವ್ರ ವಿರುದ್ಧ ತನಿಖೆ ಆಗ್ಬೇಕು ಅಂತ ವಿರೋಧ ಪಕ್ಷದವ್ರು ಕೇಳಲಿಕ್ಕತ್ತಾರ ನೋಡ್ರಿ.
ಇನ್ನು ದೆಹಲಿಯ ಮಾಜಿ ಸಿಎಂ ಆಮ್ ಆದ್ಮಿ ಪಕ್ಷದ ನಾಯಕ ಆಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರು ತಮ್ಮ ಆಸ್ತಿ ಎಷ್ಟದ ಅಂತ ಹೇಳಿ ಆಸ್ತಿ ವಿವರ ಘೋಷಣೆ ಮಾಡ್ಕೊಂಡಾರೆ. ಯಾಕೆ ಹೇಳ್ರಿ, ನವದೆಹಲಿ ಕ್ಷೇತ್ರದಿಂದ ಅವರು ಚುನಾವಣಾ ಕಣಕ್ ಇಳಿಲಿಕತ್ತಾರ. ಹಿಂಗಾಗಿ ತಮ್ಮ ಆಸ್ತಿ ವಿವರ ಎಲ್ಲ ಘೋಷಣೆ ಮಾಡ್ಕೊಂಡಾರ. ಮಾಜಿ ಸಿಎಂ ಬಲ್ಲಿ ಒಂದು 40,000 ರೂಪಾಯಿ ಕ್ಯಾಶ್ ಅದಂತ, ಅವ್ರ ಹೆಂಡತಿ ಸುನಿತಾ ಕೇಜ್ರಿವಾಲ್ ಬಲ್ಲಿ ಒಂದು 32,000 ರೂಪಾಯಿ ಕ್ಯಾಶ್ ಅದ ಅಂತ ವರದಿ ಮಾಡ್ಯಾರ. ಅಷ್ಟೇ ಅಲ್ಲ, ಈ ಅರವಿಂದ್ ಕೇಜ್ರಿವಾಲ್ ಅವರ ಚರ ಆಸ್ತಿ 4.25 ಲಕ್ಷ ರೂಪಾಯಿ ಅಷ್ಟೇ ಅದಂತ. ಸುನಿತಾ ಅವರ ಚರ ಆಸ್ತಿ ಮಾತ್ರ 1 ಕೋಟಿ ಅದಂತ. ಏನೋ ಗೊತ್ತಿಲ್ರಪ್ಪ, ಈ ಸಿಎಂ ಆಗಿದಂತವ್ರು ತಮ್ಮ ಹೆಂಡತಿ ಹೆಸರಿಗೆ ಯಾಕೆ ರೊಕ್ಕ ಹೆಚ್ಚಿಗಿಡ್ತಾರೋ ಏನೋ ಗೊತ್ತಿಲ್ಲ. ಆದ್ರ ಆಶ್ಚರ್ಯ ಅನ್ಸಿದ್ದು ಅರವಿಂದ್ ಕೇಜ್ರಿವಾಲ್ ಅವ್ರ ಬಳಿ ಸ್ವಂತ ಕಾರು ಅಥವಾ ಮನಿ ಏನೂ ಇಲ್ಲಂತ. ಇಂಥ ಒಂದು ಟೈಮ್ನಾಗ ಅರವಿಂದ್ ಕೇಜ್ರಿವಾಲ್ ಅವ್ರದ್ದೊಂದು ಆಟೋಬಯೋಗ್ರಫಿ ಮಾಡಿದ್ರೆ ಹೆಂಗಿರ್ತದ ಅಂದ್ರ ಅವ್ರ ಜೀವನದ ಕಥಿ ಈ ರಾಜಕೀಯ ರಂಗದಾಗ ಹೆಂಗ್ ಬೆಳೆದು ಬಂದ್ರು ಅನ್ಲಿಕ್ಕ ಏನು ದೊಡ್ಡ ಪುಸ್ತಕ ಬರಿಬೇಕಾಗಿಲ್ಲ, ಸಿನಿಮಾನೂ ಮಾಡ್ಬೇಕಾಗಿಲ್ಲ. ಜಸ್ಟ್ ಇದು ಒಂದ್ ಹಾಡ ನೋಡ್ಬಿಟ್ರೆ ಸಾಕ್, ನಿಮಗ ಅವ್ರದ್ದು ಪೂರ್ತಿ ಕಥೆ ತಿಳಿದು ಬಿಡ್ತದ. ನೋಡ್ರಿ. My name is Arvind Kejriwal. मैं अन्ना जी का चेला हूँ. अन्ना का पन्ना कसमों की कॉपी रद्दी कर डाली, पहनी है टोपी. जिसे मेरी याद आए जब चाहे चलाए, जिसे मेरी याद आए जब चाहे चलाए. शीश महल दारू गली कमोड नंबर 420. Excuse me please. My name is Arvind Kejriwal. करोड़ों के पर्दे घर में, करोड़ों की टाइल है. हाँ टाइल है, हज टाइल है. टाइल के नीचे दबाई घोटालों की फाइल है. हाँ फाइल है, हाँ फाइल है. घर घर घुसाया बरसाती पानी, दिल्ली में इतनी झीलें बना दी. यमुना में झाग है, धुएं वाला फाग है. यमुना में झाग है, धुएं वाला फाग है. जनता मुझे देती रहे यूं ही रोज चंदे वाली फीस. एक्सक्यूज मी प्लीज. My name is Arvind Kejriwal. ಇನ್ನು ರಾಜಕೀಯ ಅಂದ್ಮೇಲೆ ಬರೀ ಇಷ್ಟೊಂದು ಭಾಷಣ ಮಾಡೋದು, ಇನ್ನೊಬ್ಬರ ಮೇಲೆ ಆರೋಪ ಮಾಡೋದು ಅಷ್ಟೇ ಅಂತ ತಿಳ್ಕೊಬೇಡ್ರಿ. ಅದ್ರಾಗ ಕಲೆಗಾರರು ಇರ್ತಾರ. ಶಾಸಕ ಶಿವಲಿಂಗೇಗೌಡ ಅವರು ಈ ಕುರುಕ್ಷೇತ್ರ ನಾಟಕದ ಭೀಮನ ಪಾತ್ರದ ಡೈಲಾಗ್ ಹೇಳಿ ಎಲ್ಲರ ಗಮನ ಸೆಳೆದಾರ. ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕಿನ ಗುತ್ತಿನಕೆರೆ ಗ್ರಾಮದಾಗ ಗ್ರಾಮಸ್ಥರೆಲ್ಲ ಕುರುಕ್ಷೇತ್ರ ನಾಟಕ ಮಾಡಿದ್ರಂತ, ಅಭಿನಯಿಸಿದ್ರಂತ. ಆ ನಾಟಕದ ಉದ್ಘಾಟನೆಗಂತ ಹೇಳಿ ಶಿವಲಿಂಗೇಗೌಡರು ಹೋಗಿದ್ರು. ಇನ್ನು ಶಿವಲಿಂಗೇಗೌಡ್ರನು ಭೀಮನ ಪಾತ್ರ ಅಭಿನಯ ಮಾಡಿ ತೋರಿಸಿದ್ರು. ಯಾಕೆ ಹೇಳ್ರಿ, ಅವ್ರಿಗೂ ನಾಟಕದಾಗ ಆಸಕ್ತಿ, ಅವರು ಪೌರಾಣಿಕ ನಾಟಕದಾಗೆಲ್ಲ ಹಿಂಗ ಭೀಮನ ಪಾತ್ರ ಮಾಡ್ದಂಥವ್ರು. ಇದೆಲ್ಲ ಗೊತ್ತಾಗ ಅಲ್ಲಿದ್ದವ್ರು ಕೇಳಿಬಿಟ್ಟಾರ, ನೀವೊಂದ್ಸಲ ತೋರಿಸ್ರಲ್ಲ ಆಕ್ಟಿಂಗ್ ಮಾಡಿ ಅಂತ ಹೇಳಿ. ಅದಕ್ಕೆ ಶಾಸಕ ಶಿವಲಿಂಗೇಗೌಡರು ಹಿಂಗ ಭೀಮನ ಪಾತ್ರದಾಗ ಡೈಲಾಗ್ ಹೇಳಿ ಎಲ್ಲರ ಕಡೆಯಿಂದ ಚಪ್ಪಾಳೆ ಗಿಟ್ಟಿಸ್ಕೊಂಡಾರ. ನೋಡ್ರಿ ಒಂದ್ಸಲ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.